ಫಸ್ಟ್ ವಿ ಮೇಕ್ ಅವರ್ ಹ್ಯಾಬಿಟ್ಸ್, ದೆನ್ ಅವರ್ ಹ್ಯಾಬಿಟ್ಸ್ ಮೇಕ್ ಅಸ್. ಚಾರ್ಲ್ಸ್ ನೋಬೆಲ್ ಅವರ ಸೇಯಿಂಗ್ ಇದು. ನಾನು ಓದೋದನ್ನ ಕಲ್ತಿದ್ದೀನಿ ಅಥವಾ ಓದೋ ಅಭ್ಯಾಸವನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಓದ್ತಾ 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 ಏನಾಗುತ್ತೆ ಅಂತಂತಂದ್ರೆ, ನಾನು ಓದೋ ಪುಸ್ತಕವೂ ನನ್ನನ್ನು ಓದ್ಕೊಂಡು ಹೋಗುತ್ತೆ, ನನ್ನನ್ನು ಹೊಸ ಮನುಷ್ಯನಾಗಿ ಮಾಡುತ್ತೆ. ಹೊಸ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ, ಹಾಡು ಹೇಳೋಕೆ ಸೇರ್ಕೊಂಡಿದ್ದೀನಿ, ಅಥವಾ ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ. ನಾನು ಬೆಳೆಸ್ಕೊಳ್ತಾ ಇರೋ ಹ್ಯಾಬಿಟ್ ಒಂದಿನಕ್ಕೆ ನಾನು ತುಂಬಾ ಖುಷಿ ಕೊಡ್ಬೋದು, ನನ್ನ ಅದು ಸುತ್ತುವರೆದು ಬಿಡಬಹುದು. ಇತ್ತೀಚೆಗೆ ನಾಟಕಕ್ಕೆ ಹೋಗೋಕೆ ಶುರು ಮಾಡಿದ್ದೀನಿ, ಸಿನಿಮಾ ಹೋಗೋಕೆ ಶುರು ಮಾಡಿದ್ದೀನಿ. ಅದೆಲ್ಲ ನನಗೆ ಹೊಸ ಹ್ಯಾಬಿಟ್ ಖುಷಿ ಕೊಡ್ತಾ ಇದೆ ಅಂತಂದ್ರೆ ಅದು ನಿಮ್ಮನ್ನ ಇನ್ನೊಂದಷ್ಟು ಹೊಸತನಕ್ಕೆ ತುಂಬಿಕೊಳ್ಬಹುದು. ನಾನು ಇತ್ತೀಚೆಗೆ ಸ್ವಲ್ಪ ಕುಡಿದು ನೋಡೋಣ ಅಂತ ಹೇಳಿ ಕುಡಿಯೋದನ್ನ ಕಲ್ತ್ಕೊಂಡಿದ್ದೀನಿ. ಅಂತಂದ್ರೆ ಕುಡಿತ ಜಾಸ್ತಿ ಆದ್ರೆ, ಚಟ ಜಾಸ್ತಿ ಆದ್ರೆ ಏನಾಗುತ್ತೆ, ಅದು ನಿಮ್ಮನ್ನ ಕೆಟ್ಟ ಚಟ ನಿಮ್ಮನ್ನ ಕತ್ತಲೆ ಕಡೆಗೆ ದೂಡ್ ಬಿಡಬಹುದು. ಸೊ ನಾವು ಮಾಡ್ಕೊಳ್ಳುವಂತಹ ಹ್ಯಾಬಿಟ್, ಹವ್ಯಾಸಗಳು, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಅತಿಯಾದಷ್ಟು ಅದು ನಮ್ಮನ್ನ ಸುತ್ತುವರ್ಕೊಂತ ಹೋಗುತ್ತೆ. ನಾವು ಹ್ಯಾಬಿಟ್ ಬಳಸ್ಕೊಳ್ಳೋದಿರ್ಲಿ, ಹ್ಯಾಬಿಟೇ ನಮ್ಮನ್ನ ಬಳಸ್ಕೊಳ್ಳೋಕೆ ಶುರು ಮಾಡುತ್ತೆ. ಹಾಗಾಗಿ ಯಾವುದೇ ಹ್ಯಾಬಿಟ್ ಆಗಿರಲಿ, ಅದು ಅದನ್ನ ಮುಂದುವರಿಸೋಕೆ ಮುಂಚೆ ಅದರ ಲಿಮಿಟ್ ಏನು, ಎಷ್ಟರಲ್ಲಿ ಅದನ್ನ ಲಿಮಿಟಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ.